ರೀ, ಇಷ್ಟೊತ್ತಿಗೆ ಎಲ್ಲರೂ ಮಲ್ಕೊಂಡಿರ್ತಾರೆ. ನಾವು ಬಾಗಿಲು ಬಡಿದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹಾಗಂತ ಇಡೀ ರಾತ್ರಿ ವರಾಂಡದಲ್ಲಿ ಮಲ್ಕೊಳಕ್ಕಾಗತ್ತಾ ಲಕ್ಷ್ಮಿ? ನೀನು ಹರಕೆ ಅದು ಇದು ಅಂದ್ಕೊಂಡು 2 ಸಲ ನದಿಲಿ ಸ್ನಾನ ಮಾಡಿದ್ಯಾ, ಅಷ್ಟು ದೂರದಿಂದ ಬಂದಿದ್ಯಾ, ಆಯಾಸ ಆಗಿದೆ. ಇವತ್ತಾದರೂ ನಮ್ಮ ಹಾಸಿಗೆ ಮೇಲೆ ನೆಮ್ಮದಿಯಿಂದ ಮಲ್ಕೋಣ. ಇಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಿರೋದು? ಅತ್ತೆ, ಮಾವ, ಹಲೋ ಅತ್ತೆ. ಏನ್ ನೀವಿಬ್ರು ಈಗ ಪತ್ರ ಬರೆದಿಟ್ಬಿಟ್ಟು ಹಾಗೆ ಹೋಗ್ಬಿಟ್ರೆ ನಾವೇನ್ ಅನ್ಕೋಬೇಡ. ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಹೋಗಿ ಬಂದ್ವಿ ವೀಣಾ. ಸರಿ, ಒಳ್ಳೇದಾಯ್ತು. ಹೇಗೂ ಬಂದ್ರಲ್ಲ, ಕೊಡಿ ಮಾವ. ಬನ್ನಿ ಬನ್ನಿ. ಅತ್ತೆ, ಮಾವ, ಯಾಕೆ ಹೀಗೆ ಮಾಡಿದ್ರಿ ನೀವಿಬ್ರು? ನೀವಿಬ್ರು ಇಲ್ಲದೆ ಈ ಮನೆ ಅಂತಾನೆ ಅನ್ಸ್ಕೊಳ್ಳೋದಿಲ್ಲ. ಯಾಕಮ್ಮ ಹಾಗೆ ಹೇಳ್ತೀವಿ ಬೇಡ? ಮನೆ ತುಂಬ ಜನ ಇದ್ದಾರೆ. ನಿನಗೆ ಗೊತ್ತಲ್ಲಮ್ಮ ಏನ್ ನಡೀತು ಅಂತ. ಅದನ್ನ ತಡ್ಕೊಳಕ್ಕಾಗ್ಲಿಲ್ಲಮ್ಮ. ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದೇ ಸಮಯದಲ್ಲಿ ನನ್ನ ಸ್ನೇಹಿತರು ಕುಂಭಮೇಳಕ್ಕೆ ಹೋಗ್ತಾ ಇದ್ರು. 2 ಸೀಟ್ ಒಳ್ಳೇದಾಗ್ಲಿ ಅಂತ ನಮ್ ನಂಬಿಕೆ ಸುಳ್ಳಾಗೋದಿಲ್ಲ. ಒಂದಲ್ಲ ಒಂದಿನ ನಮ್ ಮನೆಗ್ ಒಳ್ಳೇದಾಗೇ ಆಗತ್ತೆ. ನೀವು ಹೋದ್ಮೇಲೆ ಇಲ್ಲಿ ಏನೇ ನಡೀತು ಗೊತ್ತಾ ಮಾವ? ಏನಾಯ್ತಮ್ಮ? ಮಾವ, ನೀವಿಬ್ರು ಬರೆದಿಟ್ಟಿದ್ದ ಪತ್ರನ ಓದಿದ್ಮೇಲೆ ನನಗೆ ಕೈ ಕಾಲೇ ಆಡಲಿಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾನು ವೆಂಕಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಆಗ ಅಪ್ಪ, ಅಮ್ಮ, ಮುಚ್ಚಬಾಯಿ ಸಾಕು. ಆಗ್ಲಿದ ನೋಡ್ತಾ ಇದ್ದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಅಪ್ಪ, ಅಪ್ಪ, ಒಂದ್ 4 ದಿನ ನಾವು ಮನೇಲಿ ಇಲ್ದೇ ಇರುವಾಗ ಏನೇನ್ ನಡೆದಿದ್ಯಮ್ಮ ವೀಣಾ? ಏನು ಮಾಡೋದು ಮಾವ, ನೀವು ಹೆತ್ತಿರೋ ಮಕ್ಕಳಿಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ಅದೇ ವೆಂಕಿನ ನೋಡಿ. ವೀಣಾ, ಪೇಪರ್ ಎಲ್ಲಿಟ್ಟಿದ್ಯಾ? ಓಹೋ, ಏನು ಇಬ್ರು ಬಂದ್ಬಿಟ್ಟಿದ್ದೀರಾ? ಈಗ ನೆನಪಾಯ್ತಮ್ಮನೆ? ನೀವಿಬ್ರು ಇನ್ನು ಚಿಕ್ಕ ಮಕ್ಕಳು ಅಂತ ಅನ್ಕೊಂಡಿದ್ದೀರಾ? ಏನೋ ಒಂದು ಲೆಟ್ರ್ ಬರೆದು ಬಿಸಾಕ್ ಹೋಗ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತಾ? ನಾವು ನೆನಪಾಗ್ಲಿಲ್ವಾ ನಿಮ್ಗೆ? ಈಗ ಅವರಿಬ್ರು ಬಂದಿದ್ದಾಯ್ತಲ್ಲ, ಸಾಕು, ಸುಮ್ಮನೆ ಇರಿ. ನೀನ್ ಸುಮ್ಮನೆ ನಿಂತ್ಕೊಳೆ. ಹೇಳಿಪ್ಪ,
ನಿಮ್ಮ ಉದ್ದೇಶ ಏನು? ಹೊರಗಡೆಯವರು ನಮ್ಮನ್ನು ನೋಡಿ ಈ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಿಲ್ಲ, ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಂತ ನಮಗೆ ಬಯಸಬೇಕು. ಅದೇ ನಿಮ್ಮ ಉದ್ದೇಶನಾ? ಹೇಳಿಪ್ಪ. ಹೌದಮ್ಮ, ಹಾಗೆ ಹೋಗ್ಬೇಕು ಅಂತಿದ್ದಿದ್ರೆ ನಮಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ? ಸರಿ ಹೋಗ್ತಿಲ್ಲ. ಅಲ್ಲ ಅತ್ತೆ, ಎಲ್ಲ ವಿಚಾರಕ್ಕೂ ನನಗೆ ಬುದ್ಧಿ ಹೇಳಕ್ ಬಂದ್ಬಿಡ್ತಾ ಇದ್ರಿ. ಈಗ ನಿಮ್ ಬುದ್ಧಿ ಎಲ್ಲಿ ಹೋಗಿತ್ತು? ಈ ತರ ಮನೇಲಿ ಹೇಳ್ದೆ ಕೇಳ್ದೆ ಹುಟ್ಟೋದ್ರೆ ನಾವೇನ್ ತಿಳ್ಕೊಳ್ಬೇಕು? ಇದೇ ಕೆಲಸ ನಾವ್ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಒಟ್ನಲ್ಲಿ ಮನೆ ಮಾನ ಮರ್ಯಾದೆ ಹಾಳು ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಾ ಇದೀರಾ ಅನ್ಸತ್ತೆ. ಇದ್ರ ಮಧ್ಯೆ ಬೆಂಕಿ ಬೇರೆ, ಪಾಪ ಅವನೊಬ್ನಿಗೆ ಅಲ್ವಾ ನೀವಿಬ್ರು ಕಂಡ್ರೆ ಕಾಳಜಿ ಇರೋದು. ನಿನ್ನಿಂದ ಪಾಪ ಹರಿ ಬೆಂಕಿ ಕೈಲಿ ಕಪಾಳ ಕೊಡಿಸ್ಕೊಂಡ್ರು. ಇನ್ನ ಅದೇನೇನ್ ಮಾಡ್ಬೇಕು ಅನ್ಕೊಂಡಿದ್ರ ಮಾಡಿ. ಒಟ್ನಲ್ಲಿ ನಾವ್ ನೆಮ್ಮದಿಯಾಗಿ ಇರ್ಲೇಬಾರ್ದು ಅಲ್ವಾ? ಏನಮ್ಮ ಸಿಂಚನ ಹೀಗೆ ಮಾತಾಡ್ತಾ ಇದ್ಯಾ? ನಾವು ಹೋಗಿದ್ದು ದೇವಸ್ಥಾನಕ್ಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ದು. ನೀವು ನೋಡಿದ್ರೆ ಇಲ್ಲಿ ನಡೆದಿದ್ದಕ್ಕೂ ನಮಗೂ ಏನೋ ಸಂಬಂಧ ಇರೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಹೌದಪ್ಪ, ನೀವು ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನೆಮ್ಮದಿಯಾಗ ಬನ್ನಿ. ನಿಮಗೆ ನಮ್ಮ ನೆಮ್ಮದಿ ಮುಖ್ಯನೇ ಅಲ್ಲ ಅಲ್ವಾ?